ಸೊ ನಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ MS ರಾಮಯ್ಯ ಆಸ್ಪತ್ರೆಯಿಂದ ಧರ್ಮ್ ಸಿಂಗ್ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಬೆಳಗ್ಗೆ ಅಷ್ಟೇ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿತ್ತು. ಎದೆನೋವು ಕಂಡು ಬಂದ ಹಿನ್ನೆಲೆಯಲ್ಲಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿತ್ತು. ಆದರೆ ಅಷ್ಟರಲ್ಲಿ ಹೃದಯಾಘಾತ ಆಗಿ ಅವರ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ಇದೀಗ MS ರಾಮಯ್ಯ ಆಸ್ಪತ್ರೆಯಿಂದ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ರಾಜಕೀಯ ನಾಯಕರು, ಎಲ್ಲ ಪಕ್ಷಗಳ ರಾಜಕೀಯ ನಾಯಕರು ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಕುಟುಂಬಸ್ಥರು, ಸಂಬಂಧಿಕರು, ರಾಜಕೀಯ ವಲಯದ ಸ್ನೇಹಿತರು ಎಲ್ಲರೂ ಕೂಡ ಈಗ ಅವರ ಬೆಂಗಳೂರಿನ ಸದಾಶಿವನಗರದ ನಿವಾಸದ ಕಡೆ ದೌಡಾಯಿಸ್ತಾ ಇದ್ದಾರೆ. ಸದಾಶಿವನಗರದ ನಿವಾಸದಲ್ಲಿ ಬಹುಶಃ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗತ್ತೆ. ಅಂತಿಮ ಸಂಸ್ಕಾರ ಇತ್ಯಾದಿ ವಿಧಿವಿಧಾನಗಳ ಬಗ್ಗೆ ಇನ್ನಷ್ಟೇ ಒಂದು ಸ್ಪಷ್ಟ ಚಿತ್ರಣ ಸಿಗಬೇಕಾಗಿರುವಂಥದ್ದು. ಈಗ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. MS ರಾಮಯ್ಯ ಆಸ್ಪತ್ರೆಯಿಂದ ಆಂಬ್ಯುಲೆನ್ಸ್ಗೆ ತೆಗೆದುಕೊಂಡು ಹೋಗಿ ಪಾರ್ಥಿವ ಶರೀರವನ್ನು ಇರಿಸಲಾಗ್ತಾ ಇದೆ. ಅಲ್ಲಿಂದ ಸದಾಶಿವನಗರದ ನಿವಾಸಕ್ಕೆ ಆಲ್ಮೋಸ್ಟ್ ಬಹುತೇಕ ಸದಾಶಿವನಗರದ ನಿವಾಸಕ್ಕೆ ಅವರ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ. ಅಲ್ಲಿ ಅಂತಿಮ ದರ್ಶನಕ್ಕೆ ಗಣ್ಯರಿಗೆ ಹಾಗೂ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಾರಾ ಅನ್ನುವಂಥದ್ದು ಕೂಡ ನೋಡಬೇಕು. ಜೇವರ್ಗಿಗೆ ತೆಗೆದುಕೊಂಡು ಹೋಗ್ತಾರಾ ಬಹುತೇಕ, ಯಾಕಂದರೆ ಅದು ಕರ್ಮಭೂಮಿ ಆಗಿರೋದ್ರಿಂದ ಜೇವರ್ಗಿಗೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗುವಂತಹ ಸಾಧ್ಯತೆ ಇಲ್ಲಿ ದಟ್ಟವಾಗಿರುವಂಥದ್ದು. ಯಾಕಂದರೆ 30 ವರ್ಷಗಳ ಕಾಲ ಅವರನ್ನು ಗೆಲ್ಲಿಸಿಕೊಂಡು ಬಂದಂತಹ ಕ್ಷೇತ್ರ, ನೆಲ ಜೇವರ್ಗಿ. ಸೊ ಅಲ್ಲಿಗೆ ಅವರನ್ನು ತೆಗೆದುಕೊಂಡು ಹೋಗ್ತಾರಾ ಅನ್ನುವಂಥದ್ದು ಕೂಡ ನೋಡಬೇಕಾಗುತ್ತೆ. ಇನ್ನಷ್ಟೇ ಆ ಬಗ್ಗೆ ಕುಟುಂಬದಿಂದ, ಧರ್ಮ್ ಸಿಂಗ್ ಅವರ ಕುಟುಂಬ ಇನ್ನಷ್ಟೇ ಬಗ್ಗೆ ಅಧಿಕೃತವಾಗಿ ಹೇಳಬೇಕಾಗಿದೆ. ಈಗ ಸದ್ಯಕ್ಕೆ ನಾವು ನೋಡ್ತಾ ಇದ್ದೀವಿ, ಪಾರ್ಥಿವ ಶರೀರವನ್ನು MS ರಾಮಯ್ಯದಿಂದ ಈಗ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಹಿಂಗೆ ಅದೇ ಆ ಕಡೆ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಬೋದು. 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 ಹಿಂಗೆ ಅದೇ ಆ ಕಡೆ ಹಿಂಗೆ ಅದೇ ಆ ಕಡೆ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಬೋದು. ಹಿಂಗೆ ಅದೇ ಆ ಕಡೆ ಹಿಂಗೆ ಅದೇ ಆ ಕಡೆ ಹೈದರಾಬಾದ್ ಕರ್ನಾಟಕ ಭಾಗದ ರಾಜಕೀಯ ಧುರೀಣ ಹಿರಿಯ ನಾಯಕ ಧರ್ಮ್ ಸಿಂಗ್ ಅವರು ಏನಿಲ್ಲ, ಹಲವು ದಶಕಗಳ ರಾಜಕೀಯ ಸೇವೆಯ ಬಳಿಕ ಅವರು ಇತ್ತೀಚೆಗೆ ರಾಜಕೀಯದಿಂದ ಸ್ವಲ್ಪ ದೂರ ಉಳಿದಿದ್ದರು. ವಯಸ್ಸು ಹಾಗೂ ಅನಾರೋಗ್ಯ ಅವರನ್ನು ರಾಜಕೀಯದಿಂದ ದೂರ ಇರಿಸಿತ್ತು. ಧರ್ಮ್ ಸಿಂಗ್ ಅವರು ನಾವಾಗಲೇ ಹೇಳಿದಾಗೆ ಜೇವರ್ಗಿಯಿಂದ ಆಯ್ಕೆಯಾಗಿ ಬರ್ತಾ ಇದ್ರು. 2004ರಲ್ಲಿ ಅವರು ಮುಖ್ಯಮಂತ್ರಿಯಾಗಿ 2 ವರ್ಷ ಅಧಿಕಾರವನ್ನು ನಡೆಸಿದ್ರು. ಅದಕ್ಕಿಂತ ಮುಂಚೆ, ಮುಖ್ಯಮಂತ್ರಿ ಆಗೋಕ್ಕೂ ಮುಂಚೆ
ಹಲವು ಬಾರಿ ಶಾಸಕರಾಗಿ ಸಚಿವರೂ ಆಗಿ ಕೂಡ ಅವರು ಕಾರ್ಯವನ್ನು ನಿರ್ವಹಿಸಿದರು. ದೇವರಾಜ ಅರಸು ಅವರ ಸಂಪುಟದಲ್ಲಿ, ಗುಂಡೂರಾವ್ ಅವರ ಸಂಪುಟದಲ್ಲಿ, ಬಂಗಾರಪ್ಪ ಅವರ ಕ್ಯಾಬಿನೆಟ್ನಲ್ಲಿ, ವೀರಪ್ಪ ಮೊಯ್ಲಿ ಅವರ ಸಂಪುಟದಲ್ಲಿ, ಹಾಗೆ SM ಕೃಷ್ಣ ಅವರ ಸಂಪುಟದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಚಿವ ಸ್ಥಾನಗಳನ್ನು ಅವರು ಅಲಂಕರಿಸಿದರು. ಬೇರೆ ಬೇರೆ ಖಾತೆಗಳನ್ನು ಅವರು ನಿಭಾಯಿಸಿದರು. ಅದು ಅಬಕಾರಿ ಆಗಿರ್ಬೋದು, ಸಮಾಜ ಕಲ್ಯಾಣ ಆಗಿರ್ಬೋದು, ಅಥವಾ ನಗರಾಭಿವೃದ್ಧಿ, ಕಂದಾಯ, ಹೀಗೆ ಹಲವಾರು ವೈವಿಧ್ಯಮಯ ಖಾತೆಗಳನ್ನು ಕೂಡ ಅವರು ಸಚಿವರಾಗಿ ಬೇರೆ ಬೇರೆ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ನಿಭಾಯಿಸಿದರು. ಹಾಗೆ 90ರ ದಶಕದಲ್ಲಿ KPCC ಅಧ್ಯಕ್ಷರಾಗಿ ಕೂಡ ಅವರು ಕಾರ್ಯವನ್ನು ನಿರ್ವಹಿಸಿದರು. ಒಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರದ ಸಂದರ್ಭದಲ್ಲಿ 1990ರ ದಶಕದಲ್ಲಿ KPCC ಅಧ್ಯಕ್ಷರಾಗಿ ಅವರು ಅಧಿಕಾರವನ್ನು ನಿಭಾಯಿಸಿದರು. ಪಕ್ಷವನ್ನು ಸಂಘಟಿಸುವಂತಹ ಪ್ರಯತ್ನವನ್ನು ನಡೆಸಿದರು. 2004ರಲ್ಲಿ ಕಾಂಗ್ರೆಸ್ ಮತ್ತು JDS ಸೇರಿ ಸಮ್ಮಿಶ್ರ ಸರ್ಕಾರವನ್ನು ಮಾಡಬೇಕು ಅಂತ ಹೊರಟಂತಹ ಸಂದರ್ಭದಲ್ಲಿ ಇವರು ಸೋನಿಯಾ ಗಾಂಧಿಯವರ ಮೊದಲ ಆಯ್ಕೆಯಾಗಿದ್ದರು ಮುಖ್ಯಮಂತ್ರಿ ಮಾಡೋಕೆ. ಹಾಗೆ JDSನ ದೇವೇಗೌಡರು ಕೂಡ ಧರ್ಮಸಿಂಗ್ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದರು. ಇದು ಅಜಾತಶತ್ರು ವ್ಯಕ್ತಿತ್ವವನ್ನು ತೋರಿಸುತ್ತೆ. ಧರ್ಮಸಿಂಗ್ ಅವರು ಯಾವ ರೀತಿಯಾದಂತಹ ಒಂದು ಇಮೇಜನ್ನು ಹೊಂದಿದ್ರು ಪೊಲಿಟಿಕಲ್ ಸ್ಪೆಕ್ಟ್ರಮ್ನಲ್ಲಿ ಅನ್ನೋದನ್ನು ಇದು ಸಾರಿ ಹೇಳುತ್ತೆ. ಹಿಂಗೆ ಅಲ್ಲ ಆ ಕಡೆ